ಡಾಕ್ಟರ್ ರಾಜ್ಕುಮಾರ್ ಅವರು ಎರಡೆರಡು ಸಿನಿಮಾದಲ್ಲಿ ರಾವಣನ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾರೆ, ಮತ್ತೆ ಒಂದು ಸಿನಿಮಾದಲ್ಲಿ ಶ್ರೀರಾಮನ್ ಕ್ಯಾರೆಕ್ಟರ್ ಕೂಡ ಪ್ಲೇ ಮಾಡಿದ್ದಾರೆ. ಇವತ್ತು ರಾಮಾಯಣ ಟ್ರೈಲರ್ ನೋಡಿದೆ, ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ಎಲ್ಲಾ ಕಾಸ್ಟ್ ಇರ್ಬೋದು, VFX ಇರ್ಬೋದು, ಎವ್ರಿಥಿಂಗ್, ಅಂಡ್ ಎಸ್ಪೆಷಲಿ ರಾಕಿಂಗ್ ಸ್ಟಾರ್ ಯಶ್ ಎಸ್ ರಾವಣ ನೆಕ್ಸ್ಟ್ ಲೆವೆಲ್ ಗುರು. ಬಟ್ ನಿಮ್ಗೆ ಈ ವಿಷಯ ಗೊತ್ತಾ, ಡಾಕ್ಟರ್ ರಾಜ್ಕುಮಾರ್ ಅವರು ಎರಡು ಫಿಲಂ ಅಲ್ಲಿ ರಾವಣನ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾರೆ, ಮತ್ತೆ ಒಂದು ಫಿಲಂ ಅಲ್ಲಿ ಶ್ರೀರಾಮಚಂದ್ರನ್ ಕ್ಯಾರೆಕ್ಟರ್ ಕೂಡ ಪ್ಲೇ ಮಾಡಿದ್ದಾರೆ. ಮೊದಲನೇ ಸರಿ ಡಾಕ್ಟರ್ ರಾಜ್ಕುಮಾರ್ ಅವರು 1958 ಅಲ್ಲಿ ಭೂ ಕೈಲಾಸ ಅನ್ನೋ ಫಿಲಂ ಅಲ್ಲಿ ರಾವಣನ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾರೆ. ಈ ಫಿಲಮ್ ಕಂಪ್ಲೀಟ್ಲಿ ರಾವಣನ್ ಪರ್ಸ್ಪೆಕ್ಟಿವ್ ಅಲ್ಲಿ ತೆಗೆದಿರೋದು. ರಾವಣನಿಗೆ ಶಿವನ ಮೇಲೆ ಇದ್ದಿದ್ದ ಭಕ್ತಿ ಮತ್ತೆ ಆತ್ಮಲಿಂಗ ಪಡ್ಕೊಳ್ಳಕ್ಕೆ ರಾವಣ ಏನೇನ್ ತಪಸ್ ಮಾಡ್ದ ಅನ್ನೋದ್ರ ಮೇಲೆ ಈ ಫಿಲಂ ನಿಂತಿರೋದು. ಮತ್ತೆ 1960 ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ರಾವಣನ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾರೆ ದಶಾವತಾರ ಅನ್ನೋ ಮೂವಿಲಿ. ಈ ಫಿಲಂ ಅಲ್ಲಿ ವಿಷ್ಣುವಿನ 10 ಅವತಾರದ್ದು ಕಥೆಗಳನ್ನ ತೋರಿಸ್ತಾರೆ. ಅದರಲ್ಲಿ ರಾಮನ್ ಕತೆ ಬಂದಾಗ ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಅವರು ರಾವಣನಾಗಿ ಭಯಂಕರವಾಗಿ ಕಾಣಿಸ್ಕೊಂಡಿದ್ದಾರೆ ಈ ಫಿಲಂ ಅಲ್ಲಂತೂ. ಅಷ್ಟೇ ಅಲ್ಲ, ಮತ್ತೆ 1963 ಅಲ್ಲಿ ಶ್ರೀರಾಮಾಂಜನೇಯ ಯುದ್ಧದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಶ್ರೀರಾಮನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಎಷ್ಟೊಂದು ಜನಕ್ಕೆ ಈ ಕತೆ ಗೊತ್ತಿಲ್ಲ, ಬಟ್ ಶ್ರೀರಾಮನಿಗೂ ಹಾಗೂ ಶ್ರೀರಾಮನ ಪರಮ ಭಕ್ತ ಆಂಜನೇಯನಿಗೂ ಒಂದ್ಸಲಿ ಯುದ್ಧ ಆಗುತ್ತೆ. ಅದ್ರ ಮೇಲೆ ಬೇಸ್ಡ್ ಆಗಿರೋದು ಈ ಫಿಲಮ್. ನನಗೆ ಗೊತ್ತಿರೋ ಪ್ರಕಾರ ಸಂಪೂರ್ಣ ರಾಮಾಯಣ, ಫುಲ್ ಫ್ಲೆಜ್ಡ್ ರಾಮಾಯಣ ಫಿಲಂ ಯಾವ್ದೋ ಕನ್ನಡದಲ್ಲಿ ಬಂದಿಲ್ಲ, ಬಟ್ ರಾಮಾಯಣದ ಮೇಲೆ ಬೇಸ್ಡ್ ಆಗಿರೋ ತುಂಬಾ ಕಥೆಗಳು ಕನ್ನಡದಲ್ಲಿ ಬಂದಿದೆ. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸಂಪೂರ್ಣ ರಾಮಾಯಣ ತೆಗಿಬೇಕು ಅಂತ ಆಸೆ ಇತ್ತು, ಬಟ್ ಅನ್ಫಾರ್ಚುನೇಟ್ಲಿ ಅದಾಗ್ಲಿಲ್ಲ. ಎನಿವೇಸ್, ರಾಕಿಂಗ್ ಸ್ಟಾರ್ ಯಶ್ ಅವರು ರಾವಣನ್ ಪಾತ್ರದಲ್ಲಿ ಸಿಕ್ಕಾಪಟ್ಟೆ ಕ್ಯಾಪ್ಟಿವೇಟಿಂಗ್ ಆಗಿ ಕಾಣಿಸ್ತಾ ಇದ್ದಾರೆ. ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ನಾನು ಈ ಫಿಲಂ ಯಾವಾಗ ರಿಲೀಸ್ ಆಗುತ್ತೆ ಅಂತ ಕಾಯ್ತಾ ಇದ್ದೀನಿ. ಫಸ್ಟ್ ಡೇ ಫಸ್ಟ್ ಶೋ.